ಫ್ರೆಂಡ್ಸ್, ಸುಮಾ ಟೈಮ್ಸ್ ಚಾನೆಲ್ಗೆ ನಿಮಗೆ ಸ್ವಾಗತ. ಇವತ್ತು ನಾನು ರವಾ ಲಾಡು ಮಾಡೋದು ಹೇಳ್ಕೊಡ್ತಾ ಇದ್ದೀನಿ. ಇಲ್ಲಿ ನಾನು 1 ಬೌಲು ಮೀಡಿಯಮ್ ರವೆ ತೊಗೊಂಡಿದ್ದೀನಿ. ಹಾಫ್ ಬೌಲು ಕೊಬ್ಬರಿ, ಹಾಫ್ ಬೌಲು ಶುಗರ್, ಹಾಫ್ ಬೌಲು ಡ್ರೈ ಫ್ರೂಟ್ಸ್, 4 ಏಲಕ್ಕಿ, 1/4 ಬೌಲು ಗಸಗಸೆ ಮತ್ತು ಬಿಳಿ ಎಳ್ಳನ್ನ ತೊಗೊಂಡಿದ್ದೀನಿ. ಈಗ ಒಂದು ಫ್ರೈಯಿಂಗ್ ಪ್ಯಾನಲ್ಲಿ 1 ಟೇಬಲ್ ಸ್ಪೂನ್ ತುಪ್ಪ ತೊಗೊಂಡಿದ್ದೀನಿ. ಡ್ರೈ ಫ್ರೂಟ್ಸ್ನೆಲ್ಲ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಡ್ರೈ ಫ್ರೂಟ್ಸ್ ಎಲ್ಲ ಗೋಲ್ಡನ್ ಬ್ರೌನ್ ಕಲರ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು. ಗ್ಯಾಸ್ ಸ್ಟವ್ನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೋಬೇಕು. ಈಗ ಡ್ರೈ ಫ್ರೂಟ್ಸ್ ಎಲ್ಲ ಗೋಲ್ಡನ್ ಬ್ರೌನ್ ಕಲರ್ ಬಂದಿದೆ. ಈಗ ನಾನು ಗಸಗಸೆ ಮತ್ತು ಬಿಳಿ ಎಳ್ಳನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ 1 ಸ್ಪೂನ್ ಗಸಗಸೆ, 1 ಸ್ಪೂನ್ ಬಿಳಿ ಎಳ್ಳನ್ನ ತೊಗೊಂಡಿದ್ದೀನಿ. ಗಸಗಸೆ ಮತ್ತು ಬಿಳಿ ಎಳ್ಳು ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು. ಇಷ್ಟು ಫ್ರೈ ಆದರೆ ಸಾಕು. ಈಗ ನಾನು ಗಸಗಸೆ ಮತ್ತು ಬಿಳಿ ಎಳ್ಳು ಫ್ರೈ ಮಾಡ್ಕೊಂಡಂಥ ಪ್ಯಾನಲ್ಲೇ ರವೆನ ಬಿಸಿ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ನಾನು 1 ಬೌಲ್ ರವೆ ತೊಗೊಂಡಿದ್ದೀನಿ. ಗ್ಯಾಸ್ ಸ್ಟವ್ನ ಸಿಮ್ಮಲ್ಲಿ ಇಟ್ಕೊಂಡು ರವೆನ ಬಿಸಿ ಮಾಡ್ಕೋಬೇಕು. ರವೆನ 2 to 3 ಮಿನಿಟ್ಸ್ ಬಿಸಿ ಮಾಡಿಕೊಂಡೆ ಸಾಕು. ಇಷ್ಟು ಫ್ರೈ ಆದರೆ ಸಾಕು. ಈಗ ಒಂದು ತಟ್ಟೆಯಲ್ಲಿ ಫ್ರೈ ಮಾಡಿಕೊಂಡಂಥ ಡ್ರೈ ಫ್ರೂಟ್ಸ್, ಗಸಗಸೆ, ಬಿಳಿ ಎಳ್ಳು, ಕೊಬ್ಬರಿ, ಏಲಕ್ಕಿ ಪುಡಿ, 2 ಟೇಬಲ್ ಸ್ಪೂನ್ ಶುಗರ್, ಫ್ರೈ ಮಾಡಿಕೊಂಡಂಥ ರವೆ, ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈಗ ನಾನು ರವೆ ಉಂಡೆ ಮಾಡೋದಕ್ಕೆ ಅಥವಾ ರವಾ ಲಾಡು ಮಾಡೋದಕ್ಕೆ ಫ್ರೈ ಮಾಡಿಕೊಂಡಂಥ ರವೆ, ಡ್ರೈ ಫ್ರೂಟ್ಸ್, ಕೊಬ್ಬರಿ, ಏಲಕ್ಕಿ ಪುಡಿ ಮತ್ತು ಶುಗರ್ನ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ನಾನು ಹಾಫ್ ಕಪ್ಪು ಮಿಲ್ಕ್ ತೊಗೊಂಡಿದ್ದೀನಿ. ಇದು ಗಟ್ಟಿಯಾದ ಮಿಲ್ಕ್ ತೊಗೊಂಡಿದ್ದೀನಿ. ಇದಕ್ಕೆ 2 ಟೇಬಲ್ ಸ್ಪೂನ್ ಶುಗರ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಹಾಲನ್ನ ಚೆನ್ನಾಗಿ ಬಿಸಿ ಮಾಡ್ಕೋಬೇಕು. ಈಗ ಹಾಲನ್ನ ಚೆನ್ನಾಗಿ ಬಿಸಿ ಮಾಡ್ಕೊಂಡಿದ್ದೀನಿ. ಇದಕ್ಕೆ ನಾನು 2 ಟೇಬಲ್ ಸ್ಪೂನ್ ಶುಗರ್ನ ಆ್ಯಡ್ ಮಾಡಿದ್ದೀನಿ. ಇಲ್ಲಿ ನಾನು ವಾಟರ್ನ ಆ್ಯಡ್ ಮಾಡಿಲ್ಲ. ಗಟ್ಟಿಯಾದ ಮಿಲ್ಕ್ನ 2 ಟೇಬಲ್ ಸ್ಪೂನ್ ಶುಗರ್ ಜೊತೆ ಚೆನ್ನಾಗಿ ಕುದಿಸಿದ್ದೀನಿ. ಈಗ ಬಿಸಿ ಮಾಡಿಕೊಂಡಂಥ ಹಾಲನ್ನ ರವೆ ಉಂಡೆ ಮಿಕ್ಸ್ಚರ್ಗೆ ಮಿಕ್ಸ್ ಮಾಡಿ ಉಂಡೆಗಳನ್ನ ಕಟ್ಕೋಬೇಕು. ಜಾಸ್ತಿ ಮಿಲ್ಕ್ನ ಮಿಕ್ಸ್ ಮಾಡ್ಕೋಬೇಡಿ. ಸ್ವಲ್ಪ ಸ್ವಲ್ಪ ಮಿಲ್ಕ್ನ ಮಿಕ್ಸ್ ಮಾಡಿಕೊಂಡು ಉಂಡೆಗಳನ್ನ ಕಟ್ಕೋಬೇಕು. ಹೀಗೆ ಎಲ್ಲ ಉಂಡೆಗಳನ್ನ ಕಟ್ಕೋಬೇಕು. ಜಾಸ್ತಿ ಮಿಲ್ಕ್ನ ಮಿಕ್ಸ್ ಮಾಡಿದ್ರೆ ರವೆ ಉಂಡೆ ಒಳಗಡೆ ಮೆತ್ತಗೆ ಇರುತ್ತೆ. ಸ್ವಲ್ಪ ಮಿಲ್ಕ್ನ ಮಿಕ್ಸ್ ಮಾಡ್ಕೋಬೇಕು. 2 to 4 ಟೇಬಲ್ ಸ್ಪೂನ್ ಮಿಲ್ಕ್ನ ಮಿಕ್ಸ್ ಮಾಡಿಕೊಂಡ್ರೆ ಸಾಕು. ಈಗ ರವೆ ಉಂಡೆ ರೆಡಿಯಾಗಿದೆ. ಈಗ ರವೆ ಉಂಡೆ ಅಥವಾ ರವಾ ಲಾಡು ರೆಡಿಯಾಗಿದೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ, ಶೇರ್ ಮಾಡಿ ಹಾಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.